ಹಾಳಾಗ್ಬಿಟ್ಟಿದೆ. ಚೇಂಜ್ ಮಾಡ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ? ರೂಪ ಮೇಡಮ್ ಬರ್ತಾ ಇದಾರೆ ಅನ್ನೋ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಮೇಡಮ್. ಇವಾಗ ಏನ್ ಮಾಡೋದಂತ ನನ್ ಕೇಳಿದ್ರೆ ನಾನೇನು ಮಾಡ್ಲಿ? ನಮ್ಮ ಮದ್ವೆ ಮನೆಯವರಲ್ಲ, ಮೇಡಮ್ ಏನಾದ್ರು ನೋಡ್ಬಿಟ್ರೆ ನಮ್ಮಿಬ್ಬರು ಚೆನ್ನಾಗಿ ಉಗ್ದಾಕ್ತಾರೆ ಅಷ್ಟೇ. ನಿಮ್ಗೆ ಗೊತ್ತಲ್ವೇನೋ ಅವರಷ್ಟು ಸ್ಟ್ರಿಕ್ಟ್ ಅಂತ. ಮೇಡಮ್ ತುಂಬಾ ಭಯ ಆಗ್ತಿದೆ ಮೇಡಮ್. ಮೇಡಮ್ ಅಲ್ಲಿ ನೋಡಿ. ರೂಪಾ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹೂವು ಎಲ್ಲ ಬಾಡೋಗಿದೆ, ಚೇಂಜ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೊಟ್ಟಿರೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋದು ಒಂದೇ ಅಲ್ಲ, ಈ ಕೆಲಸ ಮಾಡೋದು ನಾವು ಅವ್ರ ಖುಷಿಗೋಸ್ಕರ. ಈಗ ನಾನು ಅವ್ರಿಗೆ ಏನಂತ ಆನ್ಸರ್ ಮಾಡ್ಲಿ? ಸಾರಿ ಮೇಡಮ್, ಇದನ್ನ ಈಗಲೇ ಸರಿ ಮಾಡಿಸ್ತೀನಿ. ನೋಡಿ, ಈಗಾಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಲ್ಲ, ಹೊಸ ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೋಬೇಕು. ಇಲ್ಲ ಅಂದ್ರೆ ನಿಂತ ಜಾಗದಲ್ಲೇ ಎಲ್ಲರೂ ಕೆಲಸ ಕಳ್ಕೊಳ್ತೀರಾ. ಎಸ್, ಅನ್ಕೊಂಡಿದ್ದ ಕೆಲಸ ಈಗ ಶುರುವಾಗಿದೆ. ಬೆಂಕಿ ಇರೋ ಕಡೆಗೆ ಹತ್ತಿನ ಕರ್ಸಿದ್ದಾಯ್ತು. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ಬೊಟ್ಟಿಡ್ಲಾ. ಮೇಡಮ್, ಈ ಸಾಂಗ್ ನ ಪ್ರಪಂಚದಲ್ಲಿ ಯಾರಿಗೆ ಬೇಕಾದ್ರೂ ಆಡ್ಬೋದು, ನಿಮಗ್ ಮಾತ್ರ ಆಡಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ಆ ಬ್ರಹ್ಮ ನಿಮ್ಮನ್ನ ಕಳಿಸ್ಬೇಕಾದ್ರೆ ಪಕ್ಕದಲ್ಲಿ ಮಚ್ಚಿಟ್ಟೆ ಕಳ್ಸಿದಾರಲ್ವ, ಅದಕ್ಕೆ. ವಾವ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ಅಂದ ಹಾಗೆ ನನ್ನ ಹೆಸರು ರೂಪಾ. ರೂಪ, ಓ ಮೈ ಗಾಡ್. ಈ ಪ್ರಪಂಚದಲ್ಲಿ ಆಸ್ತಿನ ಅರ್ಧ ದಾನ ಮಾಡಿದ್ದನ್ನೆಲ್ಲ ಕೇಳಿದ್ದೀನಿ, ಅದೇ ಪ್ರಪ್ರಥಮ ಬಾರಿಗೆ ಹೆಸರನ್ನೇ ಅರ್ಧ ದಾನ ಮಾಡಿದ್ದು ನಾನೇ ಅನ್ಸುತ್ತೆ. ಯಾಕೆ? ಯಾಕಂದ್ರೆ ನನ್ನ ಹೆಸರು ವಿಶ್ವರೂಪ, ನಿಮ್ದು ರೂಪ, ನಂದು ವಿಶ್ವರೂಪ. ನನ್ನ ಅರ್ಧ ಹೆಸರು ನಿಮ್ಮ ಹತ್ರನೇ ಇದೆ ಅಲ್ವಾ, ಹಂಗೆ. ಓ, ಸೋ ಫನ್ನಿ. ಒಂದ್ ನಿಮಿಷ. ವಿಶ್ವರೂಪ್, ವರ್ಕೌಟ್ ಆಗ್ತಿದೆ. ಹುಡುಗಿ ನಕ್ಕದ್ಲು ಅಂದ್ರೆ ಬಿದ್ಲು ಅಂತಾನೆ ಅರ್ಥ. ಆದ್ರೆ ನಮ್ಮಿಬ್ರು ಜೋಡಿ ಹೇಗಿದೆ ಅಂತ ಗೊತ್ತಾಗೋದು ಹೇಗೆ? ಡೈರೆಕ್ಟ್ ಆಗಿ ಫೋಟೋ ಕೇಳಿದ್ರೆ ಡೈರೆಕ್ಟ್ ಆಗಿ ಕಪಾಳಕ್ಕೆ ಬೀಳ್ಬಹುದು. ಓ, ಕಾಲಲ್ಲಿ ಬೇರೆ ಸ್ಟ್ರಾಂಗ್ ಆಗಿರೋದೇ ಇದೆ. ಏನ್ ಮಾಡೋದು? ನನ್ನ ಮೊಬೈಲಲ್ಲಿ ಸೆಲ್ಫಿ ತೆಗಿಯೋ ತರ ಡೌ ಮಾಡಿ ಫೋಟೋ ಕ್ಲಿಕ್ ಮಾಡ್ತೀನಿ.
ಇದೆಯಾಳಿ ಅಂದ್ರೆ ನನಗಂತೂ ಇನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ಮುಹೂರ್ತ ಅಂದ್ ಆಗ್ಬಿಡ್ಲಿ, ನಿಮ್ ಮುಖದಲ್ಲಿರೋ ನಗು ಇಡೀ ಫ್ಯಾಮಿಲಿಗೆ ಅನ್ಸ್ಬಿಡ್ತೀನಿ ನಾನು. ನೀವು ಇಷ್ಟು ಉತ್ಸಾಹದಲ್ಲಿರೋದನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಲ್ಲ, ನನಗೂ ಉತ್ಸಾಹ ಬಂದ್ಬಿಡ್ತಾ ಇದೆ ಅಳಿ ಅಂದ್ರೆ. ಉತ್ಸಾಹ ಇರ್ಲೇಬೇಕಲ್ಲ. ಲೀಲಾ ತರದ ಹೆಣ್ಣು ನನ್ನ ಪ್ರೀತಿಸಿ ಒಪ್ಕೊಂಡು ಇವತ್ತು ಅಫಿಷಿಯಲ್ ಆಗಿ ನನ್ನ ಜೀವನದಲ್ಲಿ ಕಾಲಿಡ್ತಾ ಇದ್ದಾಳೆ. ಎಂಥ ಮೊಮೆಂಟ್ ಇದು. ನನ್ನ ಲೈಫಲ್ಲಿ ಆಗಿರೋ ಬೆಸ್ಟ್ ಮೂಮೆಂಟ್ನ ಓವರ್ಟೇಕ್ ಮಾಡ್ತಿರೋಂಥ ಕ್ಷಣ ಇದು. ಈ ಕ್ಷಣ ನಂದು, ಮೊಮೆಂಟ್ ನಂದು. ಐ ಆಮ್ ರಿಯಲಿ ವೆರಿ ಆಕ್ಚುಲಿ. ನಾನು ತಾಳಿ ಕಟ್ಬೇಕಾರೆ ಲೀಲನ್ ಕಣ್ಣಲ್ಲಿ ಬರೋ ಆ ಕಣ್ಣೀರನ್ನ ತುಂಬಾ ಹತ್ರದಿಂದ ನೋಡ್ಬೇಕು ಅಂತ ಆಸೆ. ನಾನ್ ನಿನಗೋಸ್ಕರ ಇದ್ದೀನಿ, ನಮ್ಮಿಬ್ರು ಮಧ್ಯೆ ಇನ್ಯಾರು ಬರಲು ಸಾಧ್ಯ ಇಲ್ಲ ಅಂತ ಮಾತಲ್ಲಿ ಹೇಳ್ದೆ, ಬರೀ ಕಣ್ಣಲ್ಲಿ ಅರ್ಥ ಮಾಡಿಸ್ಬೇಕು ಅಂತ ಆಸೆ. ಹೀಗೆ ಏನೇನೋ ಕನಸುಗಳು, ಅದೆಲ್ಲ ಇವತ್ತು ಈಡೇರುತ್ತೆ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಮೊಮೆಂಟ್. ಈಚೆ ಹತ್ರ ಹೇಳಕ್ಕಾಗಲ್ಲ. ಹಾ, ಲೀಲಾತಿ ಹತ್ರ ಹೇಳ್ತೀನಿ. ಅವ್ರ ಮನ್ಸಿಗೆ ಯಾವಾಗ ಅನ್ಸುತ್ತೋ ಅವಾಗೆ ಅವ್ರು ಬಂದು ನನ್ ಕುತ್ತಿಗೆ ತಾಳಿ ಕಟ್ಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತ ಆ ದಿನ ಬಂದ್ಬಿಟ್ಟಿದೆ ಅಜ್ಜಿ. ನನ್ ತುಂಬಾ ತುಂಬಾ ಖುಷಿಯಾಗಿದ್ದೀನಿ. ಹೌದಮ್ಮ. ಅವರು ನನ್ ಮೊದಲನೇ ಪ್ರೀತಿ ಅಜ್ಜಿ. ಇವತ್ತು ಎಲ್ರ ಮುಂದೆ ಆ ಪ್ರೀತಿ ನನ್ ಕೈಗೆ ಸಿಗುತ್ತೆ. ಇಷ್ಟು ದಿನ ಖಾಲಿ ಇದ್ದಿದ್ ನನ್ ಕುತ್ತಿಗೆಗೆ ತಾಳಿ ಬೀಳುತ್ತೆ. ಮುಹೂರ್ತಕ್ಕೆ ಕೆಲವೇ ಕ್ಷಣ ಇರ್ಬೋದು, ಆದ್ರೆ ನನ್ ಕೈಲಿ ತಡೆಯೋಕೆ ಆಗ್ತಿಲ್ಲ. ಈಜೆ ಯಾವಾಗ ನನ್ ಕುತ್ತಿಗೆಗೆ ತಾಳಿ ಕಟ್ತಾರೋ, ನಮ್ಮಿಬ್ರ ತಲೆ ಮೇಲೆ ಯಾವಾಗ ಅಕ್ಷತೆ ಕಾಲ್ ಬೀಳುತ್ತೋ, ಯಾವಾಗ ನಿಮ್ ಕೈಲಿ ನಾವ್ ದಾರಿ ಏರ್ಸ್ಕೊತೀವೋ ಅಂತ ನನ್ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಒಂದ್ ಹೆಣ್ಣಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ನನ್ ಜೀವನ ಸಾರ್ಥಕ ಅನ್ಸ್ಬಿಡುತ್ತೆ. ನಾನಿವತ್ತು ತುಂಬಾ 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 ಖುಷಿಯಾಗಿದ್ದೀನಿ ಅಜ್ಜಿ. ಲಕ್ಷ್ಮಿ, ಯಾಕೆ ಅಲ್ಲೇ ನಿಂತಿದ್ಯಾ? ಒಳಗಡೆ ಬಾ. ನಾನು ನಿನ್ಗೋಸ್ಕರ ವೇಟ್ ಮಾಡಿ ಮಾಡಿ ಸಾಕಾಯ್ತು. ಚುಕ್ಕಿ ಕೈಲೇ ರೆಡಿ ಮಾಡಿಸ್ಕೊಂಡೆ. ಇವಾಗ ಇನ್ನೊಂದು ಹಾರ ಹಾಕೋಬೇಕು, ಅದನ್ನ ನೀನೇ ಹಾಕ್ಬೇಕು. ಬಾ ಒಳಗೆ ಬಾ. ಬಾಮ್ಮ. ಏನಿಲ್ಲ ವಿಶ್ವರೂಪ್, ನಾವಿಬ್ರು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಥ್ಯಾಂಕ್ಸ್. ನನ್ಗೆ? ಹೌದು. ಯಾಕೆ? ಯಾಕೆ ಅಂದ್ರೆ ನಾ ಅಪ್ಪ ನೋಡ್ದಾಗೆಲ್ಲ ಅಪ್ಪ ನಕ್ಕಿದ್ದೆ ಕಮ್ಮಿ. ನಮ್ಮ ಲೈಫಲ್ಲಿ ಅಪ್ಪ ಬೆಳವಣಿಗೆ ಎಷ್ಟು ನಕ್ಕಿದ್ದು ನಾವು ನೋಡಿಲ್ಲ. ಆದ್ರೆ ಅದೇ ಅಪ್ಪ ಇವತ್ತು ಲೆಕ್ಕ ಇಲ್ದಿರಷ್ಟು ನಗ್ತಿದ್ದಾರೆ, ಖುಷಿಯಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಲೀಲಾ ಅವರೇ ಕಾರಣ. ಅವರಿಬ್ರು ಒಂದಾಗೋಕೆ ನಿಮ್ ಪಾತ್ರ ತುಂಬಾ ಇದೆ ಅಂತ ಗೊತ್ತಾಯ್ತು. ಅಪ್ಪನ ನಗು ಕಾರಣ ಆಗಿದ್ ನಿಮ್ಗೆ ನಾವಿಬ್ರು ಥ್ಯಾಂಕ್ಸ್ ಹೇಳ್ಬೇಕು. So, from the bottom of our heart, thank you so much. ಪರವಾಗಿಲ್ಲ ಬಿಡಿ. ನಿಮ್ಗೆ ಏನ್ ಬೇಕಿದ್ರು ಕೇಳಿ, ನಾವ್ ಮಾಡ್ಕೊಡ್ತೀವಿ. ರೀ, ಅಪ್ಪನ ಜೊತೆ ನೀವು ಇರೋಷ್ಟು ದಿನ ಅಪ್ಪಂಗ್ ಒಳ್ಳೇದೇ ಆಗಿರತ್ತೆ. ಈಗ ಏನ್ ಬೇಕಾದ್ರೂ ಕೊಡ್ತೀರಾ? 100%. ಹಾಗಾದ್ರೆ ಕೊಡ್ಬೇಕಂತ ಇದ್ರೆ ನನ್ ಲವ್ಗೆ ಸಪೋರ್ಟ್ ಕೊಡಿ. ನನ್ಗೆ 2-3 ಅವರ್ಸ್ ಅಲ್ಲಿ ಲವ್ ಆಗ್ಬಿಟ್ಟಿದೆ. ಲವ್ವಾ?
ಆದ್ರೆ ಅದೇ ಹೇಳ್ಕೊಳಕ್ಕಾಗ್ತಿಲ್ಲ, ಅದೇ ಪ್ರಾಬ್ಲಮ್. ಅಯ್ಯೋ ಅಷ್ಟೇನಾ? ನೋಡಕ್ ಮಾತಾಡ್ಬರ್ತೀನಿ. ಅದ್ ನಾನೇ ಹೇಳ್ಬೇಕು, ಆದ್ರೆ ಏನೋ ಭಯನಾ? ಮದುವೆ ಗಂಟೆ ಯಾವಾಗ ಓಡಿಸ್ತೀಯ ನನ್ನ ಮದುವೆಯ ಗಂಟೆ? ಈ ಅಪರೂಪದಲ್ಲಿ ಅಪರೂಪ ಈ ನನ್ನ ರೂಪ, ಎಲ್ಲಿ ಹೋದಳು ಆ ನನ್ನ ರೂಪ? ಗಂಟೆ ಗಂಟೆ ರೂಪ. ಹಾ ಹೇಳಿ ವಿಶ್ವರೂಪ್. ರೂಪ, ನಿಮ್ಮನ್ನು ನೋಡಿದ್ಮೇಲೆ ನನ್ನ ಒಳಗಡೆ ಆಗಿದೆ ಏನೋ ಒಂದು ರೂಪ. ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ ಈ ವಿಶ್ವರೂಪ. ನೋಡಿ, ಈ ನನ್ನ ಹೃದಯನ್ನು ಮದುವೆ ಮಂಟಪದಲ್ಲಿ ಡೆಕೋರೇಷನ್ ಎಲ್ಲ ಮಾಡಾಗಿದೆ, ಪುರೋಹಿತರನ್ನು ಕೂಡಿಸಾಗಿದೆ, ಹೋಮ ಮಾಡಿಸ್ತಾನೂ ಇದ್ದೀನಿ. 2 ಹಸೆ ಮನೆ ಖಾಲಿ ಇದೆ, ಒಂದ್ರಲ್ಲಿ ನಾನು ಕೂತಿದ್ದೀನಿ, ಇನ್ನೊಂದು ಇನ್ನೂ ಖಾಲಿ ಇದೆ. ಆ ಹಸೆ ಮನೆಯಲ್ಲಿ ನೀವು ಕೂರೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಆ ಹಸೆ ಮನೆಯಲ್ಲಿ ಕೂರಕ್ಕೆ 1000 ಹುಡುಗಿರು ಕ್ಯೂನಲ್ಲಿ ನಿಂತ್ಕೊಂಡು ಕಿತ್ತಾಡ್ತಿದ್ದಾರೆ. ನೀವು ನಿಮ್ಮ ಒಪಿನಿಯನ್ ಹೇಳಿ. ಅದು ನಮ್ ಮೇಡಮ್ನ ಕೇಳ್ಬೇಕಾಗತ್ತೆ. ಯಾರು ಮೇಡಮ್? ಯಾರು ಮೇಡಮ್? ಯಾರು? ನಮ್ ಬಾಸು. ಅದೇ ಬಾಸ್ ಯಾರು? ಎಲ್ಲಿದ್ದಾರೆ? ಅಲ್ಲಿ ಮದುವೆ ಮಂಟಪದಲ್ಲಿದ್ದಾರೆ. ಅವರ ಸರಿ ಕಡೆ. ಒಂದು ನಿಮಿಷ, ನೀವು ಎಲ್ಲೇ ಇರಿ, ಬಂದೆ ಇವಾಗ್ಲೇ ಬಂದೆ. ಓಕೆ. ಅಯ್ಯೋ ಮೇಡಮ್, ಎಲ್ಲ ಡೆಕೋರೇಷನ್ ಆಯ್ತಾ? ಎಲ್ಲ ರೆಡಿ ಆಗಿದೆ. ಓಕೆ, ಬೇರೆ ಏನು ಉಳಿದಿಲ್ಲ ತಾನೆ? ಬೇರೆ ಏನು ಉಳಿದಿಲ್ಲ. ಇನ್ನೊಂದ್ಸಲ ಚೆಕ್ ಮಾಡಿ. ಸರಿ ಮೇಡಮ್. ಏನಮ್ಮ, ನಿಮ್ಮ ಅಲಂಕಾರ ಎಲ್ಲ ಮುಗೀತಾ? ಹಾ, ಮುಗ್ದಿದೆ. ಬೇರೆ ಕಡೆ ಮಂಟಪ ಮಾತ್ರ ತಯಾರಿ ಮಾಡ್ತಾ ಇದ್ರು, ಆದ್ರೆ ನಿಮ್ ತಂಡ ಇಲ್ಲಿ ಎಲ್ಲಾ ತಯಾರಿನೂ ಮಾಡ್ಬಿಟ್ಟಿದೆ. ಒಳ್ಳೇದು. ಇನ್ನು ಎಲ್ಲ ರೆಡಿಗಿದ್ರೆ ನಾನು ಪೂಜೆ ಶುರು ಮಾಡ್ಕೋಬೋದಾ? ಖಂಡಿತವಾಗ್ಲೂ ಶುರು ಮಾಡಿ. ಆಯ್ತಮ್ಮ. ಬಾಸ್ ಇವರೇ ಇರ್ಬೇಕು, ಲೇಡಿ ಬಾಸ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್. ಎಂತ ಟೈಮ್ ಮೇಡಮ್ ಇದು? ಅಂತರ ಮೇಡಮ್ ಈಜಿ ಸರ್ನ ನೋಡ್ಬಿಟ್ರೆ ಕೈಲಾದಷ್ಟು ಅಂತರಾತ್ರಿನ ಯಾರು ನೋಡದೆ ಇರೋ ಹಾಗೆ ಅವಾಯ್ಡ್ ಮಾಡಿದ್ದೀನಿ. ಈ ಟೈಮಲ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಯಾರಾದ್ರೂ ಒಬ್ರು ಅಂತರಾತ್ರಿನ ನೋಡಿದ್ರು ಈ ಮದ್ವೆನೇ ನಡೆಯಲ್ಲ ವಿಶ್ವನು. ಮೇಡಮ್, ಇವಾಗ ಅದಕ್ಕೆಲ್ಲ ವೇಟ್ ಮಾಡಕ್ ಆಗಲ್ಲ. ಯಾಕೋ ಇದು ದುರ್ಗಕ್ಕನ ಪ್ಲಾನೇ ಅನಿಸ್ತದೆ. ಅವ್ರು ಆಗ್ಲೇ ನನ್ನ ಹತ್ರ ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ರು. ಇದನ್ನೆಲ್ಲ ಕನೆಕ್ಟ್ ಮಾಡಿದ್ರೆ ನನ್ಗೆ ಯಾಕೋ ಇದು ದುರ್ಗಾಕ್ಕನೇ ಅನಿಸ್ತದೆ. ಮೇಡಮ್, ಇವಾಗ ಅದಕ್ಕೆಲ್ಲ ವೇಟ್ ಮಾಡಕ್ಕಾಗಲ್ಲ. ಫಸ್ಟ್ ನಮ್ ಕೆಲಸ ಮುಗಿಸ್ಬೇಕು. ಹಾ ಸರಿ. ಹಲೋ, ಯಾರು ಬಾಗಿಲು ಹಾಕಿದ್ದು? ಏಜೆ ತಾಳಿ ಕಟ್ಟೋವರೆಗೂ ಈ ಡೋರ್ ಓಪನ್ ಆಗ್ಬಾರ್ದು ವಿಶ್ವರು.
ಆದರೆ ನಾವು ಇವತ್ತಿನ ತಪ್ಪು ಮಾಡದೆ ಹೋದರೆ ಮುಂದೊಂದು ದಿನ ಆಗೋ ತಪ್ಪಿಗೆ ನಾವಿಬ್ರು ಕಾರಣ ಆಗ್ಬೇಕಾಗತ್ತೆ ವಿಶ್ವರೂಪ್. ನಿಮಗೆ ಲೀಲಾ ಅತ್ತೆ ಬಗ್ಗೆ ಗೊತ್ತೇ ಇದೆ. ಅವರು ಯಾವಾಗಲೂ ತಾವು ಚೆನ್ನಾಗಿ ಯಾರದು ಬಾಗ್ಲು ತೆಗಿರಿ. ಲೀಲಾ ಅತ್ತೆ ಬಗ್ಗೆ ಗೊತ್ತೇ ಇದೆ. ಅವ್ರು ಯಾವಾಗಲೂ ತಾವು ಚೆನ್ನಾಗಿರ್ಬೇಕು ಅಂತ ಬಯಸಲ್ಲ. ಅವ್ರು ನೋವಲ್ಲಿದ್ರು ತನ್ನ ಜೊತೆಗಿರೋರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಇವತ್ತು ಅವ್ರ ಮದ್ವೆ ಆಗಿ ನನ್ನ ಗಂಡನ ಜೊತೆ ಚೆನ್ನಾಗಿರ್ತೀನಿ ಅಂತ ಆಸೆ ಪಡ್ತಿರೋ ಲೀಲಾ ಅತ್ತೆ ಮುಂದೆ ಅಂತರತ್ತೆ ಹೋದ್ರೆ ಈ ಮದ್ವೆ ನಡೆಯತ್ತಾ ವಿಶ್ವರು? ಹೌದು ಮೇಡಮ್, ತಪ್ಪಾದ್ರೆ ಆಗ್ಲಿ. ಈ ತಪ್ಪಿಗೆ ದೇವ್ರು ಏನ್ ಶಿಕ್ಷೆ ಕೊಡ್ತಾನೋ ಕೊಡ್ಲಿ. ಲೀಲಾ ಮೇಡಮ್ಗೆ ನೋವಾಗ್ಬಾರ್ದು. ಎಚ್ ಸರ್ ಲೀಲಾ ಮೇಡಮ್ ಇಬ್ರು ಜೊತೆಯಲ್ಲೇ ಇರಬೇಕು. ಎಚ್ ಸರ್ಗೆ ಲೀಲಾ ಮೇಡಮ್ ಕರೆಕ್ಟ್ ಆದ ಜೋಡಿ, ರಾಮ್ ಲೀಲಾ ಜೋಡಿ ಗೆಲ್ಬೇಕಷ್ಟೇ. ಇದು ತಪ್ಪು ಅಂತ ನಮಗೂ ಗೊತ್ತು, ಆದ್ರೆ ನಾವು ಮಾಡ್ತಿರೋ ಸರಿ ಅಂತ ನಮ್ಗನ್ನಿಸ್ತಿದೆ ಅಲ್ವಾ? ಇಷ್ಟು ಸಾಕು ಮೇಡಮ್, ಬನ್ನಿ ಹೋಗೋಣ. ಯಾರು ಬಾಗಿಲು ಹಾಕಿದ್ದು? ಬಾಗಿಲು ಓಪನ್ ಮಾಡಿ. ಓಂ ಕಲಶೋಸ್ಫುರಿ ಅಕ್ಷತಾನ್ ಗೃಹೀತ್ವಾ ಓಂ ಮಾಲ್ಯಾನಿ ಸುಗಂಧೀನಿ ಆದಿತ್ಯಾದೀನಿ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿದಾಂ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ. ಮನೆ ಉಳಿತು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವ್ರುಗಳಿಗೆ. ಕಳೆದು ಹೋಗಿದ್ದ ಅತ್ತೆ ವಾಪಸ್ ಬಂದಿದ್ದಾರೆ, ಆ ಖುಷಿ ಒಬ್ರು ಮುಖದಲ್ಲೂ ಕಾಣ್ತಿಲ್ವಲ್ಲ. ಎಲ್ಲ ಲೀಲಾ ಬಾಲ ಹಿಡ್ಕೊಂಡು ಓಡಾಡೋರಲ್ವಾ, ಇನ್ನೆಲ್ ಖುಷಿ ಪಡ್ತಾರೆ. ಇವ್ರುಗಳೇ ಇಷ್ಟು ನೋವಲ್ಲಿರ್ಬೇಕಾದ್ರೆ ಇನ್ನು ಹಸೆ ಮಣೆ ಮೇಲೆ ಕೂತು ತಾಳಿ ಕಟ್ಟಿಸ್ಕೊಳ್ದೆ ಜೀವನಾನೇ ಹಾಳು ಮಾಡ್ಕೊಂಡಿರೋ ಆ ಲೀಲಾ ಇನ್ನೆಷ್ಟು ನೋವಲ್ಲಿರ್ಬೇಡ.
ಇಷ್ಟೊತ್ತಿಗೆ ಏನ್ ಮಾಡ್ಕೊಂಡು ಸಾಯ್ಲಿ ಅಂತ ಮೂಲೆಯಲ್ಲಿ ಕೂತ್ಕೊಂಡು ಐಡಿಯಾ ಹುಡುಕ್ತಿರ್ತಾಳೆ ಅನ್ಸುತ್ತೆ. ಸಾರಿ 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 ಎಲ್ಲರೂ ಸುಸ್ತಾಗಿರ್ತೀರಾ ಅನ್ಸುತ್ತೆ. ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲರೂ ಟೀ ತಗೊಳ್ಳಿ. ಏನ್ ಯಾರೋ ಮನೇಲಿ ಯಾರೋ ಸತ್ತೋಗಿರೋ ತರ ಕುತ್ಕೊಂಡಿದ್ದೀರಲ್ಲ. ಅಜ್ಜಿ ಟೀ ತಗೊಳ್ಳಿ. ಅಜ್ಜಿ ನಾನು ಸಕ್ಕರೆ ಕಮ್ಮಿ ಹಾಕಿಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ, ಚೂರು ಸಪ್ಪೆ ಇಲ್ಲ. ತಗೊಳ್ಳಿ ಅಜ್ಜಿ ಪ್ಲೀಸ್. ಆಯ್ತು, ನೀವು ಟೀ ಕುಡಿಬೇಡಿ, ಊಟ ಮಾಡಿ, ಓಕೆನಾ? ಟೀ ತಗೊಳ್ಳಿ. ಲಕ್ಷ್ಮಿ ಟೀ. ಅತ್ತೆ ಲಕ್ಷ್ಮಿ ನಿಂದು ಮುದ್ದಾದ ಮುಖ, ಮುಖನೆಲ್ಲ ಈ ತರ ಮಾಡ್ಕೋಬೇಡ, ನಿಂಗೆ ಚೆನ್ನಾಗಿ ಕಾಣಿಸಲ್ಲ. ಟೀ ಕುಡಿ, ಟೀ ಕುಡಿ, ಲವ್ಲವ್ಗೆ ಬರುತ್ತೆ, ಕುಡಿ. ತಗೋ. ಗುಡ್ ಗರ್ಲ್. ಚುಕ್ಕಿ ಟೀ ತಗೊಳ್ಳೆ, ತಗೊಳ್ಳೆ. ಅಮ್ಮ ಟೀ ತಗೋ. ಏನಾಗಿದೆಯಮ್ಮ ನಿಂಗೆ? ಜೋಶ್ ಬಂದಿದೆ ಅಮ್ಮ. ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬಿಡಿ ಸರ್. ನಮ್ಮಿಬ್ಬರು ನಡೆದು ಇಷ್ಟೊಂದು ಪ್ರೀತಿ ಗೌರವ ಇದೆ. ನನ್ನ ಸರ್ ಅಂತ ಕರೀಬಿಡಿ ಮಾವ. ಅವಳನ್ನ ನಾನು ನೋಡ್ಕೋತೀನಿ, ನಾನು ಮಾತಾಡ್ತೀನಿ. ನಮ್ಮಂಥವ್ರ ಜೀವನನೇ ಇಷ್ಟು. ನಮ್ಗಾಗಿರೋ ನೋವನ್ನ ನಮ್ಮ ಹಣೆ ಬರ ಅಂತ ತಿಳ್ಕೊಂಡು ಸುಮ್ಮನಾಗ್ಬೇಕು. ನೀವು ಏನ್ ಅಂದಿದ್ರು ತಡ್ಕೋಬಹುದಾಗಿತ್ತು. ಆದ್ರೆ ಮಾವ ಅಂತ ಕರೆದ ಬಾಯಲ್ಲಿ ಸರ್ ಅಂತ ಕರೆದ್ರಲ್ಲ, ಅದು ಸರ್ ಅರ್ಥ ಆಯ್ತು ಬಿಡಿ ಸರ್. ಬಾ ಕೌಸಲ್ಯ, ಹೋಗೋಣ. ಅಜ್ಜಿ ಎಂತ ಅದೃಷ್ಟ ಅಲ್ವಾ, ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ. ಅವತ್ತು ಹೇಳಿದಾಗ ನೀವು ಡೈರಿ ಏನಿನ್ ಭ್ರಮೆ ಕಣೆ ನಾಗವಲ್ಲಿ ಅಂತ ಏನೇನೋ ಹೇಳ್ಬಿಟ್ಟು ನನ್ನ ಮಾತು ಮರ್ಸ್ಬಿಟ್ರಿ. ಇವಾಗ ನೋಡಿ ಅಂತರಾಕ ನಿಜವಾಗ್ಲೂ ಬಂದೇ ಬಿಟ್ಟಿದ್ದಾರೆ. ನನ್ನ ಕಣ್ಣು ತುಂಬಾ ಶಾರ್ಪ್ ಅಜ್ಜಿ, ಒಂದ್ಸತಿ ನೋಡಿದ್ನ ಪಕ್ಕ ಫಿಕ್ಸ್ ಮಾಡ್ಕೊಳುತ್ತೆ, ಒಂಥರ ಹದ್ದಿನ ಕಣ್ತರ. ನಾನೇನೋ ಹೇಳ್ದೆ, ಆದ್ರೆ ನೀವು ನನ್ನ ಟ್ಯಾಲೆಂಟ್ ಮೇಲೆ ಡೌಟ್ ಪಟ್ಬಿಟ್ರಿ. ಆದ್ರೆ ಇವಾಗ ನೋಡಿ ಅಂತರಾಕ ಬಂದಿದ್ದಾರೆ. ಅವ್ರು ಬಂದ್ಮೇಲೆ ನನಗೂ ಇನ್ನೊಂದು ಟ್ಯಾಲೆಂಟ್ ಇದೆ ಅಂತ ಕನ್ಫರ್ಮ್ ಆಯ್ತು. ಆದ್ರೂ ಅಂತರಾಕನ ಫಸ್ಟ್ ನೋಡಿದ್ದು ನಾನೇ. ನಾನೆಷ್ಟು ಲಕ್ಕಿ ಅಲ್ವಾ? ಇಲ್ಲ ಅತ್ತೆ, ಯಾಕೆ ಬಿಹೇವ್ ಮಾಡ್ತಿದ್ದಾರೆ? ಏನಾಗ್ತಿದೆ ಒಂದು ಅರ್ಥ ಆಗ್ತಿಲ್ವಲ್ಲ. ನೋವೇ ಆಗಲ್ವಾ? ನಾನೆಷ್ಟು ಲಕ್ಕಿ ಅಲ್ವಾ? ಆ ಮಾಡಿ ಅಜ್ಜಿ, ಯಾಕೆ ಪುಟ್ಟ ಮಗು ತರ ಹಠ ಮಾಡ್ತೀರಾ? ನೀವು ಮಾತ್ರೆ ನುಂಗ್ಬೇಕಲ್ಲ, ಆ ಮಾಡಿ. ನಂಗೆ ಊಟ ಬೇಡ. ಯಾಕಜ್ಜಿ? ಏನ್ ಮಾಡ್ತಿದೀಯ ನೀನು? ನಿನ್ನ ನೀ ಏನ್ ಅನ್ಕೊಂಡ್ಬಿಟ್ಟಿದೀಯ? ಹೇಳೆ, ನಿನ್ನನ್ನೇ ಕೇಳ್ತಾ ಇರೋದು. ನಿನ್ ಜಾಗದಲ್ಲಿ ಬೇರೆ ಹೆಣ್ಣಿದ್ದಿದ್ರೆ ಯುದ್ಧನೇ ಆಗ್ಬಿಟ್ಟಿರೋದು. ನೀ ನೋಡಿದ್ರೆ ಏನೋ ಆಗೇ ಇಲ್ಲ ಅನ್ನೋ ತರ ಓಡಾಡ್ತಿದ್ಯಲ್ಲ.
ಏನೋ ಹಾಗೆ ಇಲ್ಲ ಅಂತಾರ ವರ್ತಿಸ್ತಿದೀಯಲ್ಲ, ಏನಾಗಿದೆಯಾ ನಿಂಗೆ? ನಿಂಗೇನು ಅನ್ನಿಸ್ತಾ ಇಲ್ವಾ? ನಿನ್ ಗಂಡನ ಬೇರೆ ಯಾರೋ ಕಿತ್ಕೊತಿದ್ದಾರೆ ಅಂತ ನಿನ್ಗೇನು ಅನ್ನಿಸ್ತಾ ಇಲ್ವಾ? ನಿನ್ ಜಾಗಕ್ಕೆ ಬೇರೆ ಯಾರೋ ಬರ್ತಿದ್ದಾರೆ ಅನ್ನೋದ್ರ ಅರಿವಾದ್ರೂ ಇದೆಯಾ ನಿಂಗೆ? ಅಬ್ಬಬ್ಬಬ್ಬಬ್ಬ, ಎಷ್ಟು ಜೋರಾಗಿ ಮಾತಾಡ್ತೀರಾ? ತಿಂದೇನೆ ಇಷ್ಟು ಜೋರಾಗಿ ಮಾತಾಡ್ತೀರಾ? ಒಂದೆರಡು ತುತ್ತು ತಿನ್ಬಿಡಿ, ಆಗ ಇನ್ನೂ ಜೋರಾಗಿ ಮಾತಾಡ್ಬೋದು. ಕೋಪಿಸ್ಕೋಬೇಡಿ ಅಜ್ಜಿ, ಊಟ ಮಾಡಿ ಮಾತ್ರೆ ನುಂಗ್ಬೋದು, ಆಮೇಲೆ ಇಬ್ರು ಕುತ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಮಾತಾಡೋಣ, ಆಯ್ತಾ? ಅತ್ತೆ ಪ್ಲೀಸ್. ಯಾಕೆ ಎಲ್ಲರಿಗೂ ಏನಾಗಿದೆ? ಖುಷಿ ಪಡೋ ವಿಷಯ ಸೆಲೆಬ್ರೇಟ್ ಮಾಡ್ಬೇಕು. ಎಲ್ಲರೂ ಮಂಕಾಗಿದ್ದೀರಲ್ಲ. ನಾನು ಎಲ್ಲಿದ್ದೀನಿ? ನನ್ನನ್ನು ಯಾಕೆ ಇಲ್ಲ ಕರ್ಕೊಂಡು ಬಂದಿದ್ದೀರಾ? ಯಾರು ನೀವು? ಅಕಸ್ಮಾತ್ ಅವರಿಗೆ ಸ್ಟ್ರೆಸ್ ಆಯ್ತು ಅಂದ್ರೆ ಆ ಶಾಕಿಂದ ಯು ಮೇ ಲೂಸರ್ ಫಾರ್ ಎವರ್. ಹೇಳ್ತೀನಿ ಅಂತ ಎಲ್ಲ ಹೇಳ್ತೀನಿ, ಯು ಪ್ಲೀಸ್ ರಿಲ್ಯಾಕ್ಸ್. ಅಂತ್ರನಾ? ಯಾರದು? ನಾನು ಅಂತ್ರ ಅಲ್ಲ. ತಲೆಗೆ ಬಲ್ವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಹಳೇದೆಲ್ಲಾನು ಕಂಪ್ಲೀಟ್ ಆಗಿ ಮರ್ತು ಹೋಗಿದ್ದಾರೆ. ಓಕೆ, ನೀವು ಮೊದಲು ರಿಲ್ಯಾಕ್ಸ್ ಆಗಿ. ನೀವು ತುಂಬ ಸೇಫ್ ಆಗಿರೋ ಜಾಗದಲ್ಲಿದ್ದೀರಾ, ನಿಮ್ಗೇನೂ ಆಗಲ್ಲ. ನಾವು ನಿಮ್ಮ ಜೊತೆ ಇದ್ದೀವಿ, ಯಾವ ಪ್ರಾಬ್ಲಮ್ ಆಗಲ್ಲ. ಅತ್ತೆ ಗಾಬರಿ ಆಗ್ಬೇಡಿ, ನಾವೆಲ್ಲ ಇಲ್ಲೇ ಇದ್ದೀವಿ, ನಿಮ್ಗೇನು ಆಗಲ್ಲ. ನಿಮ್ ಹೆಲ್ತ್ ಅಪ್ಸೆಟ್ ಆಗಿ ನೀವು ಬಿದ್ಬಿಟ್ಟಿದ್ರಿ, ನಾವೆಲ್ಲರೂ ನಿಮ್ಮನ್ನ ಕರ್ಕೊಂಡ್ ಬಂದ್ವಿ. ನೀವು, ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ದುಃಖ ಅಂದ್ರ ನಿನ್ನ ಮೊದಲನೇ ಸತಿ ನೋಡ್ತಿರೋದಲ್ವಾ? ಇದಕ್ಕೆ ಮುಂಚೆ ನೀವು ಭೇಟಿಯಾಗಿಲ್ಲಲ್ಲ? ಅಯ್ಯೋ, ಅಂತ್ರ 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 ಯಾರದು ಅಂತ್ರ? ಪದೇ ಪದೇ ಹೆಸರು ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನೀವೇ ಅಕ್ಕ. ಓ ನೋ, ನೀವ್ ಯಾರು? ನೀವ್ ಯಾಕೆ ನನ್ನ ಅಕ್ಕ ಅಂತ ಕರಿತಾ ಇದ್ದೀರಾ? ನನ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಅದು ಅಲ್ಲದೆ ನಾನು ಅಂತರ ಅಲ್ಲ, ನಾನು ಪ್ರಾರ್ಥನಾ. ಅಂಡ್ ಮೋರ್ ಓವರ್, ಫಸ್ಟ್ ಟೈಮ್ ನಾನು ಲೈಫಲ್ಲಿ ಇವತ್ತೇ ನಿಮ್ ಮುಖಗಳನ್ನ ನೋಡ್ತಾ ಇರೋದು. ನೋಡಿ, ನನ್ನ ಜೊತೆ ಆಟ ಆಡ್ಬೇಡಿ, ದಯವಿಟ್ಟು ನನ್ನನ್ನ ಮನೆ ಕಳ್ಸ್ಕೊಡಿ. ಆಯ್ತು ಆಯ್ತು, ನಿಮ್ಮನ್ನ ಮನೆಗೆ ಕಳ್ಸ್ಕೊಡ್ತೀವಿ. ನಾನು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು ಮಗಳೇ. ನೀನು ಇದನ್ನೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದೀಯ? ಅಪ್ಪ, ಮದ್ವೆ ನಿಂತ ತಕ್ಷಣ ಮದ್ವೆ ಹೆಣ್ಣು ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ನಾನು ಬೇಜಾರಾಗಿರ್ತೀನಿ, ನಾನು ಕಣ್ಣೀರು ಹಾಕ್ತೀನಿ, ನನ್ನ ಜೀವನ ಹಾಳಾಗೋಯ್ತು ಅನ್ನೋ ನೋವಲ್ಲಿರ್ತೀನಿ ಅಂತ ಅನ್ಕೊಂಡಿರ್ತಾರೆ. ನಮ್ಮ ಮನೆಯವ್ರಿಗೆ ಆ ಗಿಲ್ಟ್ ಫೀಲ್ ಬರ್ಸಕ್ಕೆ ನನ್ಗಿಷ್ಟ ಇಲ್ಲ ಅಪ್ಪ. ನಮ್ಮ ಮನೆಯವರು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನನ್ನಿಂದ ಅವ್ರು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದು ನಂಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನಾನು ಎಲ್ರ ಮುಂದೆ ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ.
ನೀನು ಅಷ್ಟೆ ಮಾತು ಕೊಟ್ಟಿದ್ಯಾ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಪ್ಪ. ಲೀಲಾ, ನಿನ್ನಿಂದ ನಾನು ಕಲಿಯೋದು ತುಂಬಾ ಇದೆ ಮೊನ್ನೆ. ನೀನ್ ನನ್ನ ಮಗಳಲ್ಲ. ಅರೆ ಯಾಕೆ ಹೀಗೆ ಮಾಡ್ತೀಯ? ನೋಡು, ಲೈಫಲ್ಲಿ ಏನೇ ಆದ್ರೂ ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಅಟ್ಲೀಸ್ಟ್ ಈ ಸಿಚುವೇಶನ್ನ ಕಂಟ್ರೋಲ್ ಮಾಡೋಕ್ಕಾದ್ರೂ ನಮಗೆ ಎನರ್ಜಿ ಬೇಡವಾ? ತಗೋ, ಪ್ಲೀಸ್ ಕೊಡಿ, ಪ್ಲೀಸ್. ಪ್ಲೀಸ್, ನನಗೆ ಬೇಜಾರಾಗಿದೆ, ನನ್ನನ್ನು ಫೋರ್ಸ್ ಮಾಡಬೇಡಿ. ನೋಡ್ ಲಕ್ಷ್ಮಿ, ಇಡೀ ಮನೇಲಿ ಎಲ್ಲರೂ ನಿನ್ನ ಹಾಗೆ ರಿಯಾಕ್ಟ್ ಮಾಡಿದ್ರೆ ಇದು ಮನೆ ಉಳ್ಕೊಳತ್ತ ನೀನೇ ಹೇಳು. ಇಲ್ಲಿ ನಮಗೆ ನೋವಾಗಿದೆಯಾ ಅಂತ ಕೇಳಿದ್ರು ಹ್ಞೂ ಅನ್ಬೇಕು, ಖುಷಿಯಾಗಿದೆಯಾ ಅಂತ ಕೇಳಿದ್ರು ಹ್ಞೂ ಅನ್ಬೇಕು. ಈ ಸಿಚುಯೇಷನ್ ನಮ್ಗೆ ಏನು ಅಂತ ಅರ್ಥ ಆಗ್ತಿಲ್ಲ. ಇನ್ನು ನೀನ್ ಡಿಸೈಡ್ ಮಾಡ್ಬಿಟ್ಯಾ? ನಿಮ್ಮಷ್ಟು ಯೋಚನೆ ಮಾಡೋ ತಲೆ ನನಗಿಲ್ಲ. ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ. ಯಾರು ಹಠ ಮಾಡ್ತಿರೋದು? ಪ್ರಮೋದ್, ನೀವ್ ಈ ಕಡೆ ಬನ್ನಿ, ನಾನು ವಿಚಾರಿಸ್ಕೋತೀನಿ. ಏನಮ್ಮ ಲಕ್ಷ್ಮಿ, ತುಂಬಾ ಬೇಜಾರಾಗಿದ್ಯಂತೆ, ನೋವಲ್ಲಿದ್ಯಂತೆ. ಅತ್ತೆ, ನಿಮ್ಗೆದೆಲ್ಲ ಗೊತ್ತಾಗಲ್ಲ. ಲಕ್ಷ್ಮಿ, ನಿನಗ್ ಗೊತ್ತಾಗದೆ ಇರೋದೆಲ್ಲ ನನಗ್ ಗೊತ್ತಾಗತ್ತೆ. ಯಾಕಂದ್ರೆ ನಾನ್ ನಿಮ್ ಅತ್ತೆ. ಬಾ, ಊಟ ಮಾಡ್ಬಾ. ಇಲ್ಲ ಅತ್ತೆ, ನಾನು ಬರಲ್ಲ. ನೋಡಿ, ಆಗ್ಲಿಂದ ಹೇಳ್ತಿದೀನಿ ಬರ್ತಿಲ್ಲ. ಪ್ರೀತಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಪ್ರೀತಿಯಿಂದ ಹೇಳಿದ್ರು ಕೇಳಲಿಲ್ಲ ಅಂದ್ರೆ 2 ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಇವಾಗ ಏನ್ ಲಕ್ಷ್ಮಿ, ಊಟಕ್ ಬರ್ತೀಯಾ ಅಥವಾ ಬಾಯಿ ಮೇಲೆ ಬರೆ ಹಾಕಿ ಕರ್ಕೊಂಡು ಹೋಗ್ಬೇಕಾ? ಅತ್ತೆ. ಅತ್ತೇನೆ, ನಿನ್ಗೆ ಮುದ್ದು ಜಾಸ್ತಿ ಆಗಿದೆ. 1-2 ಕೊಟ್ರೇನೆ ಬುದ್ಧಿ ಬರೋದು. ಪಾಪ ಗಂಡ ಅವಾಗ್ಲಿಂದ ಊಟಕ್ ಬಾ ಅಂತ ಕರೀತಿದ್ದಾನೆ, ನೀವಿಬ್ರು ಸೇರ್ಕೊಂಡು ಊಟ ಮಾಡ್ಬೇಕು. ಅದೇ ಸಂಸಾರ ತಾನೆ. ಪಾಪ ಪ್ರಮೋದು ಆಗ್ಲಿಂದ ಊಟಕ್ಕೆ ಕರೀತಾ ಇದಾರೆ. ನಂಗ್ ಬೇಜಾರಾಗಿದೆ, ಹರ್ಟ್ ಆಗಿದೆ, ನಂಗ್ ಹಸಿವಿಲ್ಲ ಅಂತೆಲ್ಲ ನಾಟಕ ಮಾಡ್ಬಿಡ. ನೀನು ಊಟ ಮಾಡ್ಬಿಟ್ಟು ಬೇಜಾರಾದ್ರೂ ಮಾಡ್ಕೋ, ಹರ್ಟ್ ಆದ್ರೂ ಮಾಡ್ಕೋ, ನಾನೇನು ಕೇಳಲ್ಲ. ಗೊತ್ತಾಯ್ತಾ?